ಉತ್ತರಕಾಶಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ಉತ್ತರಕಾಶಿ ನಾಗುನ್ ರಸ್ತೆಯಲ್ಲಿ ಭೂಕುಸಿತ ಕೂಡ ಆಗ್ಬಿಟ್ಟಿದೆ. ಭೂಕುಸಿತದಿಂದಾಗಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮೇಘ ಸ್ಫೋಟದಿಂದಾಗಿ ಇಡೀ ದರಾಲಿ ಪ್ರದೇಶ, ಉತ್ತರಾಖಂಡ್ನ ಅನೇಕ ಪ್ರದೇಶಗಳೇ ಸರ್ವನಾಶ ಆಗೋಗಿದ್ದಾವೆ. ಜೊತೆಗೆ ಈ ಒಂದು ಉತ್ತರಕಾಶಿ ನಾಗುನ್ ರಸ್ತೆಯಲ್ಲಿ ಭೂಕುಸಿತ ಆಗ್ಬಿಟ್ಟಿದೆ. ಈ ರೀತಿ ಭೂಕುಸಿತ ಆಗಿರೋದ್ರಿಂದ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮೇಘ ಸ್ಫೋಟದಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಆ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗೂ ಕೂಡ ಎದೆ ನಡುಗಿಸುತ್ತೆ. ಸದ್ಯ ಉತ್ತರಕಾಶಿ ನಾಗುನ್ ರಸ್ತೆಯಲ್ಲಿ ನೋಡಿ ಭಾರೀ ಪ್ರಮಾಣದಲ್ಲಿನೇ ಭೂಕುಸಿತ ಆಗಿದೆ. ಹೀಗಾಗಿ ಸಂಚಾರ ಬಂದ್ ಆಗಿದೆ. ಮತ್ತೊಂದು ಕಡೆ ಅಲ್ಲಿ ಮಣ್ಣು ತೆರವುಗೊಳಿಸುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ, ಕಾರ್ಯಾಚರಣೆ. ಅದನ್ನು ಕೂಡ ನೀವು ಗಮನಿಸಬಹುದು. ಈಗಾಗಲೇ ಉತ್ತರಾಖಂಡ್ನಲ್ಲಿ ಆಗಿರುವಂತಹ ಮೇಘ ಸ್ಫೋಟದಿಂದಾಗಿ ಅನೇಕರು ನಾಪತ್ತೆ ಆಗಿದ್ದಾರೆ, ಕೆಲವರು ಮೃತಪಟ್ಟಿದ್ದಾರೆ. ಈಗ ಓರ್ವನ ಮೃತದೇಹವನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ನಾಪತ್ತೆ ಆದವರ ಹುಡುಕಾಟ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾನೆ ಇದೆ. ಮೇಘ ಸ್ಫೋಟದಿಂದಾಗಿ ಅಲ್ಲಿ ಸರ್ವನಾಶವೇ ಆಗ್ಬಿಟ್ಟಿದೆ. 130ಕ್ಕೂ ಹೆಚ್ಚು ಜನರ ರಕ್ಷಣೆ ಮಾಡಿದ್ದಾರೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ನೋಡಿ, ಉತ್ತರಕಾಶಿ ನಾಗುನ್ ರಸ್ತೆ ಏನಿದೆ ಅಲ್ಲಿ ಭೂಕುಸಿತ ಆಗ್ಬಿಟ್ಟಿದೆ. आगे जगह नहीं है सर, आगे तो ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಆಗಿದೆ. ಹರಿದ್ವಾರದ ಕಾಳಿ ಮಂದಿರದ ಬಳಿಯೇ ಭೂಕುಸಿತ ಆಗಿದೆ. ಇದ್ದಕ್ಕಿದ್ದಂತೆ ಬೈಕ್ ಸವಾರರ ಮೇಲೇನೆ ಕುಸಿದು ಬಿದ್ದಿದೆ ಬೆಟ್ಟ. ನೋಡಿ, ಇಲ್ಲಿ ಸಂಚಾರ ಮಾಡುವುದು ಕೂಡ ಭಾರಿ ಚಾಲೆಂಜಿಂಗ್. ಯಾರು ಬದುಕ್ತಾರೆ, ಯಾರು ಸಾಯ್ತಾರೆ ಹೇಳೋದಕ್ಕಾಗಲ್ಲ. ಯಾವಾಗ ಎಲ್ಲಿ ಬೆಟ್ಟ ಅಥವಾ ಗುಡ್ಡ ಕುಸಿತ ಆಗುತ್ತೆ ಹೇಳೋದಕ್ಕಾಗಲ್ಲ. ಬೈಕ್ನಲ್ಲಿದ್ದಂತಹ ಮೂವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರಕಾಶಿಯಲ್ಲಿ ಮೇಘ ಸ್ಫೋಟದಿಂದಾಗಿ ಹಲವು ಪ್ರದೇಶಗಳಲ್ಲಿ ಭೂಕುಸಿತ ಆಗ್ತಾ ಇದೆ. ಸದ್ಯ ಬೈಕ್ನಲ್ಲಿ ಹೋಗ್ತಾ ಇದ್ದವರ ಮೇಲೇನೆ ಭೂಕುಸಿತ ಅಥವಾ ಬೆಟ್ಟ ಕುಸಿದು ಬಿದ್ದುಬಿಟ್ಟಿದೆ. ಅವರು ಬಚಾವಾಗಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಉತ್ತರಕಾಶಿ ಹಾಗೂ ಈ ಪ್ರಾಕೃತಿಕ ವಿಕೋಪ ಅಥವಾ ಭೂಕುಸಿತ, ಮೇಘ ಸ್ಫೋಟ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯ ಅವಿನಾಭಾವ ಸಂಬಂಧ. ಪದೇ ಪದೇ ಇಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾನೆ ಇರುತ್ತೆ. ಅದರಲ್ಲೂ ಈ ಬಾರಿ ಆಗಿರುವಂತಹ ಮೇಘ ಸ್ಫೋಟ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವರಿಗೂ ಅನ್ಸುತ್ತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ವಿನಾಶದತ್ತ ಹೋಗ್ಬಿಟ್ಟಿದೆ ಅಂತ. ಭೂಕುಸಿತದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ.